ಸ್ನೇಹಿತರೆ, ರಾಜ್ಯ ಸರ್ಕಾರದ ಒಂದು ಹೊಸ ಯೋಜನೆಗೆ ನ್ಯೂ ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೌದು ಸ್ನೇಹಿತರೆ, ಈ ಒಂದು ರಾಜ್ಯ ಸರ್ಕಾರದ ಹೊಸ ಯೋಜನೆ ಯಾವುದು? ಈ ಹೊಸ ಯೋಜನೆಗೆ ಯಾವೆಲ್ಲ ದಾಖಲಾತಿಗಳು ಬೇಕು, ಯಾವೆಲ್ಲ ಅರ್ಹತೆಗಳು ಬೇಕು? ಬನ್ನಿ ಸ್ನೇಹಿತರೆ, ಈ ಯೋಜನೆಗೆ, ಈ ಹುದ್ದೆಗಳಿಗೆ ಯಾವೆಲ್ಲ ದಾಖಲಾತಿಗಳ ಸಮೇತ ನಾವು ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕು ಮತ್ತು ನಿಮಗೆ ಸ್ಯಾಲರಿ ಎಷ್ಟು ಕೊಡ್ತಾರೆ, ಹೇಗೆ ಕೊಡ್ತಾರೆ ಎಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಇನ್ನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ನಿಮ್ಮ ಅಮೂಲ್ಯವಾದ ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಹೌದು ಸ್ನೇಹಿತರೆ, ಜನ ಮಿತ್ರ ರಿಕ್ವೈರ್ಮೆಂಟ್ 2024 ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿ 25,000 ಜನಮಿತ್ರ ಹುದ್ದೆಗಳ ನೇಮಕಾತಿ. ಕೇವಲ ಸ್ನೇಹಿತರೆ 10ನೇ ತರಗತಿ ಪಾಸ್ ಆಗಿರಬೇಕು. ಸ್ನೇಹಿತರೆ, ನಾಗರಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಗುಣಮಟ್ಟದ ಸರ್ಕಾರಿ ಸೇವೆಯನ್ನು ಸುಲಭವಾಗಿ ಒದಗಿಸಲು ಜನಮಿತ್ರರು ಇನ್ನು ಮುಂದೆ ಮನೆ ಬಾಗಿಲಿಗೆ ಬಂದು ಎಲ್ಲ ಸರ್ಕಾರಿ ಸೇವೆಗಳನ್ನು ಕೊಡ್ತಾರೆ. ಸ್ನೇಹಿತರೆ, ಇವಾಗ ಗ್ರಾಮವನ್ನಾಯಿತು, ಕರ್ನಾಟಕವನ್ನಾಯಿತು, ಬೆಂಗಳೂರವನ್ನಾಯಿತು, CSC ಕೇಂದ್ರಗಳು ಆಯಿತು. ಇದನ್ನು ಹೊರತುಪಡಿಸಿ ಸ್ನೇಹಿತರೆ, ಇವಾಗ ಜನ ಸಾಮಾನ್ಯರಿಗೆ ಸರ್ಕಾರದ ಯೋಜನೆ ಮತ್ತು ಸೇವೆಗಳನ್ನು ಕೊಡುವುದಕ್ಕೆ ಸಹಾಯವಾಗುವಂತೆ ಇನ್ನು ಮುಂದೆ ಮನೆ ಬಾಗಿಲಿಗೆ ಜನಮಿತ್ರರು ಬರಲಿದ್ದಾರೆ. ಸ್ನೇಹಿತರೆ, ಜನಮಿತ್ರರು ಯಾರು ಬರ್ತಾರೆ, ಹೇಗೆ ಬರ್ತಾರೆ ಎಂದು ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಸ್ನೇಹಿತರೆ, ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಇನ್ನು ಮುಂದೆ ಮನೆ ಬಾಗಿಲಿಗೆ ಬಂದು ಎಲ್ಲ ಸರ್ಕಾರಿ ಸೇವೆಗಳನ್ನು ಕೊಡ್ತಾರೆ. ಇದರ ಮೂಲಕ ರಾಜ್ಯದ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಲು ಸರ್ಕಾರ ಮುಂದಾಗಿದೆ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಕರ್ನಾಟಕ ಗೌರ್ನಮೆಂಟ್ ವಿವಿಧ ಇಲಾಖೆಗಳ ವಿವಿಧ ಯೋಜನೆಗಳ ಯಾವುದೇ ಸೇವೆಯನ್ನು ಪಡೆಯಲು ಹಳ್ಳಿ ಜನರು ಶ್ರಮ, ಹಣ ಮತ್ತು ತಮ್ಮ ಕೆಲಸದ ಸಮಯವನ್ನು ಹಾಳು ಮಾಡಿಕೊಂಡು ಕಚೇರಿಗಳಿಗೆ ಅಲೆದಾಡುತ್ತಾರೆ. ಈ ಸಮಸ್ಯೆಯನ್ನು ತಪ್ಪಿಸಲು ಸರ್ಕಾರವು ಆಡಳಿತ ಇಲಾಖೆಯ ಡಿಪಾರ್ಟ್ಮೆಂಟ್ ಆಫ್ ಗವರ್ನೆನ್ಸ್ ಮೂಲಕ ಜನಮಿತ್ರರ ನೇಮಕಾತಿಗೆ ಹೊಸ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದರಿಂದ ಸಾಮಾನ್ಯ ಜನರಿಗೆ ಆಗುವ ಲಾಭಗಳೇನು? ಜನಮಿತ್ರ ನೇಮಕಾತಿಯಿಂದ ತಾಲೂಕು ಕಚೇರಿಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ಮೂಲ ಆಗಿರುವ ಮಧ್ಯವರ್ತಿಗಳ ಹಾವಳಿಯನ್ನು ತಡೆಗಟ್ಟಲು ಇದು ಸಹಕಾರಿಯಾಗಿದೆ. ಜನಮಿತ್ರ ಮುಖಾಂತರ ಜನರು ಕರ್ನಾಟಕ ಸರ್ಕಾರದಿಂದ ಲಭ್ಯವಿರುವ 5 ಗ್ಯಾರಂಟಿ ಯೋಜನೆಗಳ ಸೇವೆಯನ್ನು ಕೂಡ ಪಡೆಯಬಹುದಾಗಿದೆ. ಸೇವಾ ಕೇಂದ್ರಗಳಿಗೆ ಅಲೆದಾಡಬೇಕಿಲ್ಲ. ಗ್ರಾಮೀಣ ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವ ಆದಾಯ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ರಸಗೊಬ್ಬರಕ್ಕೆ ಅರ್ಜಿ, ವಿವಿಧ ಲೈಸೆನ್ಸ್ಗಳ ನವೀಕರಣ ಮಾಡುವುದು, ಪರಿಹಾರ ನಿಧಿಗೆ ಅರ್ಜಿ ಸಲ್ಲಿಸುವುದು, ಟ್ರೇಡರ್ ಲೈಸೆನ್ಸ್ ಪಡೆಯಲು, ಮಣ್ಣಿನ ಗುಣಮಟ್ಟ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು, ಮೀನು ಸಾಕಾಣಿಕೆ ಅರ್ಜಿ ಸಲ್ಲಿಸಲು, ಅಂಕಪಟ್ಟಿ ಪಡೆಯಲು, ಪೊಲೀಸರಿಗೆ ದೂರು ಸಲ್ಲಿಸಲು, ಮರಣ ಪ್ರಮಾಣಪತ್ರ ಪಡೆಯಲು, ವಿವಿಧ ಸಾಮಾಜಿಕ ಪಿಂಚಣಿಗಳಿಗೆ ಅರ್ಜಿ ಸಲ್ಲಿಸಲು ಸೇರಿದಂತೆ ಇನ್ನೂ ಹಲವಾರು ಯೋಜನೆಗಳ ಸೇವೆ ಸೌಲಭ್ಯವನ್ನು ಜನಮಿತ್ರರ ಮೂಲಕ ಪಡೆಯಬಹುದಾಗಿದೆ. ಈ ಹೊಸ ವ್ಯವಸ್ಥೆಯು ಸಂಪೂರ್ಣ ಜವಾಬ್ದಾರಿಯನ್ನು ಆಡಳಿತ ಇಲಾಖೆಯು ತೆಗೆದುಕೊಂಡಿದ್ದು ಈಗಾಗಲೇ ಸಚಿವರು ಅನುಮೋದನೆಯನ್ನು ಕೂಡ ಪಡೆದುಕೊಂಡಿದೆ. ಆಂಧ್ರ ಪ್ರದೇಶ ಸರ್ಕಾರವು ಇದೇ ಮಾದರಿಯಲ್ಲಿ ತನ್ನ ಪಕ್ಷದ ಕಾರ್ಯಕರ್ತರನ್ನು ನೇಮಕ ಮಾಡಿ ಸರ್ಕಾರದಿಂದ ಗೌರವ ಸಂಭಾವನೆ ನೀಡುವ ವ್ಯವಸ್ಥೆಯನ್ನು ಮಾಡಿದೆ. ಕರ್ನಾಟಕ ಸರ್ಕಾರವು ಸದ್ಯಕ್ಕೆ ಖಾಸಗಿ ಸಹಭಾಗಿತ್ವದಲ್ಲಿ 80 ಇಲಾಖೆಗಳ 736 ಸೇವೆಗಳನ್ನು ನಾಗರಿಕ ಸೇವಾ ಕೇಂದ್ರಗಳ ಮೂಲಕ ನೀಡಲಾಗುತ್ತಿದ್ದು, ಇದನ್ನು ಸದ್ಯದಲ್ಲಿಯೇ ಇನ್ನಷ್ಟು ವಿಸ್ತರಿಸಲಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 146 ಬೆಂಗಳೂರು ಒನ್ ಸೇವಾ ಕೇಂದ್ರಗಳಿದ್ದು, 551 ಕರ್ನಾಟಕ ಒನ್ ಮತ್ತು 6,778 ಗ್ರಾಮ ಒನ್ ಕೇಂದ್ರಗಳಿವೆ. 25,000 ಜನಮಿತ್ರರ ನೇಮಕಾತಿ. ರಾಜ್ಯದಲ್ಲಿರುವ ಪ್ರತಿ ನಾಗರಿಕ ಸೇವಾ ಕೇಂದ್ರಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ 2 ರಿಂದ 4 ಜನಮಿತ್ರರನ್ನು ನೇಮಕ ಮಾಡಲಾಗುತ್ತದೆ. ಇದರ ಅಂದಾಜಿನಿಂದ ಒಟ್ಟಾರೆ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 25,000 ಜನಮಿತ್ರರು ನೇಮಕಗೊಳ್ಳಲಿದ್ದಾರೆ.
ಜನಮಿತ್ರರಾಗಲು ಯಾರು ಅರ್ಹರು? ಈ ಯೋಜನೆಗೆ ಸ್ನೇಹಿತರೆ ಯಾರೆಲ್ಲ ಅರ್ಹರು ಆಗಬಹುದು ಎಂದು ನಾನು ನಿಮಗೆ ತಿಳಿಸ್ತೇನೆ. ಸಂಬಂಧಿಸಿದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿವಾಸಿ ಆಗಿರಬೇಕು. ಸ್ನೇಹಿತರೆ, ಕನಿಷ್ಠ SSLC ಶಿಕ್ಷಣ ಪಡೆದು ಪಾಸ್ ಆಗಿರಬೇಕು. ಕಂಪ್ಯೂಟರ್ ಕೌಶಲ್ಯ ಹೊಂದಿರಬೇಕು. ದ್ವಿಚಕ್ರ ವಾಹನದ ಚಾಲನೆ ಪರವಾನಗಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಯಾವುದೇ ಪೊಲೀಸ್ ಪ್ರಕಟಣೆಗಳನ್ನು ಹೊಂದಿರಬಾರದು. ಸ್ನೇಹಿತರೆ, ಈ ಒಂದು ಯೋಜನೆಗೆ, ಈ ಒಂದು ಹುದ್ದೆಗೆ ನೀವು ಆ ಗ್ರಾಮ ಪಂಚಾಯಿತಿಯ ನಿವಾಸಿಯಾಗಿರಬೇಕು. ಹಾಗಾದರೆ ನೀವು ನಿವಾಸಿ ದೃಢೀಕರಣ ಪತ್ರವನ್ನು ಮೊದಲನೆಯಾಗಿ ರೆಡಿ ಮಾಡಿಕೊಳ್ಳಬೇಕು. ಮತ್ತು ನಿಮ್ಮ ಶೈಕ್ಷಣಿಕ ವರ್ಷ ಅಂದರೆ ಕನಿಷ್ಠ SSLC ಶಿಕ್ಷಣ ಪಡೆದವರು SSLC ಮಾರ್ಕ್ಸ್ ಕಾರ್ಡನ್ನು ಹೊಂದಿರಬೇಕು. ನೆಕ್ಸ್ಟ್, ಕಂಪ್ಯೂಟರ್ ಕೌಶಲ್ಯ ಹೊಂದಿರಬೇಕು. ಸ್ನೇಹಿತರೆ, ಮುಂದೆ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೇಳಬಹುದು. ಸ್ನೇಹಿತರೆ, ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕೆಂದರೆ ಸ್ನೇಹಿತರೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟನ್ನು ಕೊಡ್ತೀನಿ. ನೆಕ್ಸ್ಟ್, ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಯಾವುದೇ ಪೊಲೀಸ್ ಪ್ರಕರಣಗಳನ್ನು ಹೊಂದಿರಬಾರದು. ಅಂದರೆ ಇವರಿಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಪೊಲೀಸ್ ಪ್ರಕಟಣೆ ಇದೆಯೇ ಅಥವಾ ಇಲ್ಲ ಅಂಥೇಳಿ? ಸೊ ನೀವು ಪೊಲೀಸ್ ವೆರಿಫಿಕೇಷನ್ ಜಾಬಿಗೋಸ್ಕರ ಇದನ್ನು ನೀವು ಅಪ್ಲೈ ಮಾಡಬೇಕು. ಈ ಕಾಪಿನೂ ಸಹ ನಿಮ್ಮ ಹತ್ರ ಇರಬೇಕಾಗುತ್ತೆ. ಆನ್ಲೈನ್ನಲ್ಲಿ ಅಪ್ಲೈ ಮಾಡುವಾಗ ಇದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಯೋಜನೆಗೆ ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗುವುದು ಎಂದರೆ, ಅರ್ಹರಿಗೂ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿ ಸ್ವೀಕಾರ ಮಾಡಲಾಗುತ್ತದೆ. ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಪರಿಶೀಲನೆ ಮಾಡಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು. ಆಯ್ಕೆಗೊಂಡ ವ್ಯಕ್ತಿಗಳಿಗೆ ಸರ್ಕಾರದಿಂದ ಆನ್ಲೈನ್ ಮುಖಾಂತರವೇ ತರಬೇತಿ ನೀಡಲಾಗುತ್ತದೆ. ಶೀಘ್ರದಲ್ಲಿಯೇ ಈ ನೇಮಕಾತಿಗೆ ಸರ್ಕಾರ ಚಾಲನೆ ನೀಡಲಿದೆ ಎನ್ನಲಾಗುತ್ತಿದೆ. ಸ್ನೇಹಿತರೆ, ಇದಕ್ಕೆ ಸ್ಯಾಲರಿ ಅಥವಾ ಪ್ರೋತ್ಸಾಹಧನ ಏನು ಕೊಡಬಹುದು? ಹೌದು ಸ್ನೇಹಿತರೆ, ನೀವು ಈಗ ನೀವು ಸೆಲೆಕ್ಟ್ ಆದರೆ ನಿಮಗೆ ಸ್ಯಾಲ್ರಿ ಕೊಡ್ತಾರಾ ಅಥವಾ ಪ್ರೋತ್ಸಾಹಧನ ಕೊಡ್ತಾರಾ, ಇದ್ರ ಬಗ್ಗೆ ನೀವು ಮಾಹಿತಿ ಪಡೆದುಕೊಳ್ಳಬೇಕು. ಹೇಗೆ ಕೊಡ್ತಾರೆ, ಏನು ಕೊಡ್ತಾರೆ ಅಂತೂ ಅದು ಬಹಳ ಅವಶ್ಯಕತೆವಾದದ್ದು ಸ್ನೇಹಿತರೆ. ಪ್ರೋತ್ಸಾಹಧನ ನೀಡಲಾಗುತ್ತದೆ ಸ್ನೇಹಿತರೆ. ಜನಮಿತ್ರರಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನಿಗದಿಪಡಿಸಲಾಗಿದೆ. ಅರ್ಜಿ ಸಲ್ಲಿಸುವುದನ್ನು ಹಾಗೂ ಸೇವೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವುದರಿಂದ ಅರ್ಜಿ ಶುಲ್ಕವನ್ನು ಹೊರತುಪಡಿಸಿ ₹50 ಹಾಗೂ ಪ್ರಮಾಣಪತ್ರ ವಿತರಣೆ ಮಾಡಲು ಶುಲ್ಕದ ಜೊತೆಗೆ ₹25 ನಿಗದಿ ಮಾಡಲಾಗುತ್ತದೆ. ಜನಸಾಮಾನ್ಯರಿಂದ ಪಡೆದ ಶುಲ್ಕವು ಸರ್ಕಾರಕ್ಕೆ ಬಂದರೆ ಉಳಿದ ಮೊತ್ತವು ಜನಮಿತ್ರರಿಗೆ ಸಿಗಲಿದೆ. ಒಂದು ಹೊಸ ವ್ಯವಸ್ಥೆಯಿಂದ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಇರುವುದಿಲ್ಲ. ಜನಮಿತ್ರರ ಸೇವೆ ಪಡೆಯುವುದು ಹೇಗೆ? ಜನಮಿತ್ರ ಸೇವೆ ಬೇಕು ಎಂಬುವವರು ಮೊಬೈಲ್ಗೆ ಮಿಸ್ ಕಾಲ್ ನೀಡಿದರೆ ಸಾಕು ಸ್ನೇಹಿತರೆ. ನಿಮಗೆ ಜನಸಾಮಾನ್ಯರಿಗೆ ಒಂದು ನಂಬರನ್ನು ಕೊಡ್ತಾರೆ ಸ್ನೇಹಿತರೆ. ನಿಮಗೆ ಯಾವುದಾದರೂ ಸೇವೆ ಬೇಕೆಂದರೆ ಆ ನಂಬರಿಗೆ ನೀವು ಮಿಸ್ ಕಾಲ್ ಕೊಟ್ಟರೆ ಸಾಕು. ಜನಮಿತ್ರರು ನಿಮ್ಮ ಹೆಸರು ಹಾಗೂ ಪಿನ್ ಕೋಡ್ ಪಡೆದು ನೋಂದಣಿ ಸಂಖ್ಯೆಯನ್ನು ಮೆಸೇಜ್ ಮೂಲಕ ನೀಡುತ್ತಾರೆ. ಜನಮಿತ್ರ ಆ್ಯಪ್ ಮೂಲಕ ಮಾಹಿತಿ ಸಿಕ್ಕ 1 ಗಂಟೆಯ ಒಳಗೆ ಮಿಸ್ ಕಾಲ್ ಕೊಟ್ಟ ನಾಗರಿಕರನ್ನು ಜನಮಿತ್ರರು ಭೇಟಿ ಮಾಡಿ ಅವಶ್ಯಕತೆ ಇರುವ ಸೇವೆಯನ್ನು ಕೊಡ್ತಾರೆ. ನೋಂದಣಿ ಮಾಡಲು ಬೆಳಗ್ಗೆ ಸ್ನೇಹಿತರೆ, ಈ ಒಂದು ಸೇವಕರಿಗೆ ಕೆಲಸದ ಸಮಯ, ರಿಜಿಸ್ಟ್ರೇಷನ್ ಸಮಯ ಬೆಳಗ್ಗೆ 8 ರಿಂದ ರಾತ್ರಿ 8 ಗಂಟೆಯ ತನಕ ಅವಕಾಶ ನೀಡಲಾಗುತ್ತದೆ. ರಾತ್ರಿ 8 ಗಂಟೆಯ ನಂತರದ ಅವಧಿಯನ್ನು 3ನೇ ದಿನಕ್ಕೆ ಹಾಕಲಾಗುತ್ತದೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಫಾರ್ ಮೋರ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್.